ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಭದ್ರತೆಗೆ ಧಕ್ಕೆ ತರುವಂಥ ಯಾವ ಚಟುವಟಿಕೆಗಳಿಗೂ ನಾವು ನಮ್ಮ ನೆಲದಲ್ಲಿ ಜಲದಲ್ಲಿ ಅವಕಾಶವನ್ನು ಕೊಡೋದಿಲ್ಲ. ಭಾರತ ನಮ್ಮ ಅತ್ಯಂತ ಕಷ್ಟದ ದಿನಗಳಲ್ಲಿ ನಮ್ಮ ಸಹಾಯಕ್ಕೆ ನಿಂತಿದೆ, ಸಾಲ ಕೊಟ್ಟಿದೆ, ಆಹಾರ ಔಷಧಗಳನ್ನು ಕೊಟ್ಟಿದೆ. ನಾವು ಭಾರತಕ್ಕೆ ದ್ರೋಹ ಮಾಡೋದಿಲ್ಲ. ಇದು ಶ್ರೀಲಂಕಾದ ಹೊಸ ಅಧ್ಯಕ್ಷ ದಿಸ್ಸಾನಾಯ್ಕೆ ದೆಹಲಿಯಲ್ಲಿ ಹೇಳಿರೋ ಮಾತು. ಶ್ರೀಲಂಕಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಭಾರತ ಮತ್ತು ಶ್ರೀಲಂಕಾ ಸಂಬಂಧಗಳು ಮತ್ತೆ ಹಳಿ ತಪ್ಪಿ ಹೋಗುತ್ತವೆ. ಭಾರತ ಇಷ್ಟು ದಿನ ಲಂಕೆಗೆ ಮಾಡಿದ ಸಹಾಯ ನೀರಲ್ಲಿ ಹೋಮ ಮಾಡಿದ ಹಾಗಾಗತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದ ಹೊತ್ತಲ್ಲೇ ಭಾರತದ ವಿದೇಶಾಂಗ ನೀತಿಯಲ್ಲಿ ವರ್ಕ್ ಆದಂತೆ ಕಾಣ್ತಾ ಇದೆ. ಶ್ರೀಲಂಕಾದ ಹೊಸ ಅಧ್ಯಕ್ಷರು ತಮ್ಮ ಮೊದಲ ವಿದೇಶಿ ಪ್ರವಾಸದ ಅಂಗವಾಗಿ ಭಾರತಕ್ಕೆ ಬಂದಿದ್ದಾರೆ. ಭಾರತದ ಜೊತೆಗಿನ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳೋ ಮಾತಾಡಿದ್ದಾರೆ. ಹಾಗಾದ್ರೆ ಭಾರತದ ಪ್ರಧಾನಿ ಹಾಗೂ ಶ್ರೀಲಂಕಾದ ಅಧ್ಯಕ್ಷರ ಭೇಟಿಯ ಮಹತ್ವ ಏನು? ಶ್ರೀಲಂಕಾ ಭಾರತದಿಂದ ಏನನ್ನ ಬಯಸ್ತಾ ಇದೆ? ಭಾರತ ಏನು ಕೊಡ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಹಿಂದೂ ಮಹಾಸಾಗರದಲ್ಲಿ ಶ್ರೀಲಂಕಾದ ಮಹತ್ವ ಏನು ಅನ್ನೋದನ್ನ ನಿಮಗೆ ಈ ಹಿಂದೆ ಸಾಕಷ್ಟು ಬಾರಿ ಹೇಳಿದ್ದೀನಿ. ಶ್ರೀಲಂಕಾ ಇಲ್ಲಿ ತುಂಬಾ ಆಯಕಟ್ಟಿನ ಜಾಗದಲ್ಲಿನ ದ್ವೀಪ. ಭಾರತದ ಮುಖ್ಯ ಭೂಮಿಯಿಂದ ಬರೀ 54.8 ಕಿಲೋಮೀಟರ್ ದೂರದಲ್ಲಿ ಶ್ರೀಲಂಕಾ ಇದೆ. ಬೆಂಗಳೂರಿನಿಂದ ವಿಮಾನ ಹತ್ತಿದ್ರೆ ದೆಹಲಿಗೆ ಹೋಗೋದಕ್ಕಿಂತ ಅರ್ಧ ಸಮಯದಲ್ಲಿ, ಅಂದ್ರೆ ಸುಮಾರು 1 ಗಂಟೆ 30 ನಿಮಿಷಕ್ಕೆ ಕೊಲಂಬೋ ತಲುಪಿ ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಭಾರತಕ್ಕೆ ಇಷ್ಟು ಹತ್ತಿರದಲ್ಲಿರೋ ಶ್ರೀಲಂಕಾ ಹಿಂದೂ ಮಹಾಸಾಗರದ ವ್ಯಾಪಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಭಾಗದಲ್ಲಿ ಭಾರತದ ರಕ್ಷಣೆಯ ದೃಷ್ಟಿಯಿಂದ ಕೂಡ ಶ್ರೀಲಂಕಾ ತುಂಬಾನೇ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಹೀಗಾಗಿನೇ ಶ್ರೀಲಂಕಾದ ಮೇಲೆ ಚೈನಾ ಕಣ್ಣಿಟ್ಕೊಂಡು ಕೂತಿರೋದು. ಲಂಕೆಯಲ್ಲಿ ಪ್ರಭುತ್ವವನ್ನ ಸಾಧಿಸಿದ್ರೆ ಭಾರತದ ಗಡಿಗಳಿಗೆ ತುಂಬಾ ಹತ್ತಿರ ಬಂದು ಬಿಡೋದಕ್ಕೆ ಚೈನಾಗೆ ಸಾಧ್ಯ ಆಗುತ್ತೆ. ಸದ್ಯಕ್ಕೆ ಲಂಕೆಗೆ ಸಾಲ ಕೊಟ್ಟು ಅಲ್ಲಿನ ಹಂಬಂತೋಟ ಬಂದರನ್ನ ಚೈನಾ 99 ವರ್ಷಗಳ ಕಾಲ ಲೀಸಿಗೆ ತಗೊಂಡಿದೆ. ಲಂಕೆಗೆ ಚೈನಾದ ಸ್ಪೈ ಹಡಗು ಯುವಾನ್ ವಾಂಗ್ ಫೈ ಆಗಾಗ ಬರ್ತಾ ಇರುತ್ತೆ. ಇದು ಭಾರತದ ಮೇಲೆ, ಭಾರತದ ಕ್ಷಿಪಣಿ ಶಕ್ತಿಯ ಮೇಲೆ ಜಾಸೂಸಿ ಮಾಡೋದಕ್ಕೆ ಮತ್ತು ಈ ಭಾಗದಲ್ಲಿ ಸಬ್ಮರಿನ್ ವಾರ್ಫೇರ್ಗಿರುವ ಅನುಕೂಲತೆಗಳ ಬಗ್ಗೆ ಸರ್ವೆ ಮಾಡೋ ಉದ್ದೇಶದಿಂದ ಹಿಂದೂ ಮಹಾಸಾಗರದಲ್ಲಿ ಆ ಹಡಗು ಸಂಚಾರ ಮಾಡುತ್ತೆ. ಮತ್ತು ಪ್ರತಿ ಬಾರಿ ಭಾರತ ಕ್ಷಿಪಣಿಗಳನ್ನು ಪರೀಕ್ಷೆ ಮಾಡೋ ಸಮಯಕ್ಕೆ ಇದು ಶ್ರೀಲಂಕಾದ ನೀರಲ್ಲಿ ಅಲ್ಲಿನ ಹಂಬಂತೋಟ ಬಂದರಲ್ಲಿ ಲಂಗರು ಹಾಕೋ ಪ್ರಯತ್ನವನ್ನು ಮಾಡುತ್ತೆ. ಇನ್ನು ಭಾರತದ ವಿರುದ್ಧ ಜಾಸೂಸಿ ಮಾಡೋದಕ್ಕೆ ಅಂತಲೇ ಶ್ರೀಲಂಕಾಗೆ ಬರುವ ಈ ಹಡಗಿಗೆ ಅವಕಾಶವನ್ನ ಕೊಡಬೇಡಿ ಅಂತ ಸಾಕಷ್ಟು ಬಾರಿ ಶ್ರೀಲಂಕಾಗೆ ಭಾರತ ಹೇಳಿತು. ಮತ್ತು ಈ ಹಿಂದಿನ ಅಧ್ಯಕ್ಷ ರನಿಲ್ ವಿಕ್ರಮಸಿಂಘೆ ಭಾರತದ ಒತ್ತಾಯಕ್ಕೆ ಮಣಿದು 1 ವರ್ಷದಷ್ಟು ಕಾಲ ಚೈನಾದ ಈ ಹಡಗಿಗೆ ಶ್ರೀಲಂಕಾ ಪ್ರವೇಶವನ್ನ ನಿರ್ಬಂಧಿಸಿದ್ರು ಕೂಡ. ಗೆಳೆಯರೆ, ಈ ಹಿಂದೆ ಶ್ರೀಲಂಕಾದಲ್ಲಿ ರಾಜಪಕ್ಷಗಳ ಸರ್ಕಾರ ಇತ್ತು ನೋಡಿ, ಅವರಂತೂ ಚೈನಾದ ತೊತ್ತುಗಳ ತರ ತಯಾರಾಗಿ ಹೋಗಿದ್ರು. ಚೈನಾ ಹೇಳಿದ್ ಬಿಟ್ರೆ ಬೇರೆ ಏನು ಕೇಳದ ಸ್ಥಿತಿಯನ್ನು ಅವ್ರು ತಲುಪಿದ್ರು. ಚೈನಾ ಕೂಡ ಸಾಕಷ್ಟು ಸಾಲ ಕೊಟ್ಟು ಅವ್ರನ್ನ ಚೆನ್ನಾಗಿ ಇಟ್ಕೊಂಡಿತ್ತು. ಆದರೆ ಚೈನಾ ವೈರಾಣುವಿನ ಕಾಟದ ನಂತರ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಬದಲಾಯಿತು ನೋಡಿ. ಅದು ಶ್ರೀಲಂಕಾದಂತಹ ಸಾಕಷ್ಟು ದೇಶಗಳ ಆರ್ಥಿಕ ಸ್ಥಿತಿಯನ್ನ ಹಳ್ಳ ಹಿಡಿಯೋ ಹಾಗೆ ಮಾಡ್ತು. ಸಾಕಷ್ಟು ಸಾಲ ಮಾಡಿಕೊಂಡು ಚೈನಾದ ಸಾಲದ ಸುಳಿಗೆ ಬಿದ್ದಿದ್ದ ಲಂಕಾ ದಿವಾಳಿ ಆಯಿತು. ಅಧ್ಯಕ್ಷ ರಾಜೀನಾಮೆ ಕೊಡಬೇಕಾಗಿ ಬಂತು. ಆ ಸಂದರ್ಭದಲ್ಲಿ ಲಂಕೆಯ ನೆರವಿಗೆ ನಿಂತದ್ದು ಭಾರತ. ಶ್ರೀಲಂಕಾಗೆ ಭಾರತ ಸಾಲ ಕೊಡ್ತು, ಆಹಾರ ಧಾನ್ಯಗಳು ಹಾಗೂ ಇಂಧನವನ್ನು ಪೂರೈಕೆ ಮಾಡ್ತು, ಸಾಲವನ್ನು ರೀಸ್ಟ್ರಕ್ಚರ್ ಮಾಡಿಕೊಡ್ತು. ಹಾಗೆ IMFನಿಂದ ಸಾಲ ಸಿಗೋದಕ್ಕೆ ಕೂಡ ಭಾರತ ಸಹಾಯ ಮಾಡ್ತು. ಆದರೆ ಚೈನಾ ಕೈ ಹಿಡಿಬೇಕಾದ ಸಮಯದಲ್ಲಿ ಲಂಕೆಗೆ ಕೈ ಕೊಡ್ತು. ಅದಾದ ನಂತರ ಅಲ್ಲಿ ಅಧಿಕಾರ ಬದಲಾಗಿ ಹಂಗಾಮಿ ಸರ್ಕಾರ ರಚನೆ ಆಯಿತು. ವಿಕ್ರಮಸಿಂಘೆ ಅಧ್ಯಕ್ಷರಾದರು. ಈಗ ಮತ್ತೆ ಚುನಾವಣೆಗಳು ನಡೆದಿವೆ. ಅಲ್ಲಿ ಕಮ್ಯುನಿಸ್ಟ್ ಪಕ್ಷ ಮೊಟ್ಟ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಿದೆ. JVP ಅಂದ್ರೆ ಜನತಾ ವಿಮುಕ್ತಿ ಪೆರುಮನ ಪಕ್ಷದ ದಿಸ್ಸಾನಾಯ್ಕೆ ಈಗ ಶ್ರೀಲಂಕಾದ ಅಧ್ಯಕ್ಷರಾಗಿದ್ದಾರೆ. ಗೆಳೆಯರೆ, JVP ಅನ್ನೋದು ಅಲ್ಲಿನ ಕಮ್ಯುನಿಸ್ಟ್ ಪಕ್ಷ. ಈ ಪಕ್ಷದ ರಚನೆ ಅವರು ಶ್ರೀಲಂಕಾದಲ್ಲಿ ಮಾಡಿದ ಸಶಸ್ತ್ರ ಹೋರಾಟ, ಅದರ ಸಂಸ್ಥಾಪಕ ರೋಹನ್ ವಿಜಯ್ ವೀರ ಅವರನ್ನ ಎನ್ಕೌಂಟರ್ ಅಲ್ಲಿ ಕೊಂದು ಹಾಕಿದ್ದು, ಆ ನಂತರ JVP ಚುನಾವಣಾ ರಾಜಕೀಯಕ್ಕೆ ಬಂದಿದ್ದು, ಇದೆಲ್ಲದರ ಬಗ್ಗೆ ನಿಮಗೆ ಈ ಹಿಂದೆ ಶ್ರೀಲಂಕಾದ LTTE ಬಗ್ಗೆ ಹೇಳಿದ ಸರಣಿಯಲ್ಲಿ ವಿವರವಾಗಿ ಹೇಳಿದ್ದೀನಿ. ಲಂಕೆಯಲ್ಲಿ ತಮಿಳು ಹೋರಾಟ ಹೇಗಾಯಿತು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋ ಒಂದು ಸುದೀರ್ಘ ಸಂಚಿಕೆ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ನೀವು ಅದನ್ನು ನೋಡಿದರೆ ಶ್ರೀಲಂಕಾದ ರಾಜಕೀಯ ಸಂಘರ್ಷ ಇತಿಹಾಸದ ಒಂದು ಚಿತ್ರಣ ನಿಮ್ಮ ಕಣ್ಣು ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು JVP ಪಕ್ಷ ಈ ಬಾರಿ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಿದೆ. ದಿಸ್ಸಾನಾಯ್ಕೆ ಅಧ್ಯಕ್ಷರಾಗಿರೋದು ಮಾತ್ರ ಅಲ್ಲ, ಈ ಬಾರಿಯ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೂಡ ಅವರದ್ದೇ ಪಕ್ಷ ಅಧಿಕಾರಕ್ಕೆ ಬಂದಿದ್ದು, ಪ್ರಧಾನಿ ಕೂಡ ಈಗ JVP ಪಕ್ಷದವರೇ ಆಗಿದ್ದಾರೆ. ಇನ್ನು ಸದ್ಯಕ್ಕೆ ಶ್ರೀಲಂಕೆಯ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಸುಧಾರಿಸಿಲ್ಲ. ಹೊಸ ಸರ್ಕಾರದ ಮುಂದೆ ಸಾಕಷ್ಟು ಸವಾಲುಗಳಿವೆ. ಸಾಮಾನ್ಯವಾಗಿ ಕಮ್ಯುನಿಸ್ಟ್ ಪಕ್ಷ ಅಧಿಕಾರಕ್ಕೆ ಬಂದು ಕೂಡಲೇ ಅವರ ಒಲವು ಚೈನಾದ ಕಡೆಗಿರುತ್ತೆ. ಪಶ್ಚಿಮದ ದೇಶಗಳನ್ನು ಅವರು ದೂರ ಇಟ್ಟು ಚೈನಾನ ಅಪ್ಕೋತಾರೆ. ಹೀಗಾಗಿನೇ ಇನ್ನು ಮುಂದೆ ಶ್ರೀಲಂಕಾ ಕೂಡ ಚೈನಾ ಪಾಲಾಗಿ ಹೋಗುತ್ತೆ ಅನ್ನೋ ಮಾತುಗಳಲ್ಲಿ ಕೇಳಿ ಬಂದವು. ಆದರೆ ಭಾರತ ಮಾತ್ರ ಈ ಬಾರಿ ಸೈಲೆಂಟ್ ಆಗಿ ಒಂದು ಗೇಮ್ ಅನ್ನ ಆಡ್ತಾ ಹೋಯ್ತು.
ಗೆಳೆಯರೆ, ಶ್ರೀಲಂಕಾ ಭಾರತಕ್ಕೆ ತುಂಬಾನೇ ಮುಖ್ಯ ಆಗುತ್ತೆ. ಅಲ್ಲಿ ಚೈನಾ ಬಂದು ಕೂತ್ರೆ ಅದು ಭಾರತದ ರಕ್ಷಣೆಯ ದೃಷ್ಟಿಯಿಂದ ಆತಂಕಕಾರಿ ಬೆಳವಣಿಗೆ ಅನ್ನಿಸ್ಕೊಳ್ಳುತ್ತೆ. ಸೊ ಅಲ್ಲಿ ಯಾವ ಸರ್ಕಾರ ಬಂದರೂ ಕೂಡ ಭಾರತದ ಹಿತಾಸಕ್ತಿಗಳಿಗೆ ಧಕ್ಕೆ ಆಗದ ಹಾಗೆ ನೋಡ್ಕೋಬೇಕು. ಹೀಗಾಗಿ ಭಾರತ ಈ ಬಾರಿ ಚೈನಾದ ತಂತ್ರಗಾರಿಕೆಯನ್ನೇ ಶ್ರೀಲಂಕಾದಲ್ಲಿ ತಾನು ಕೂಡ ಪ್ರಯೋಗ ಮಾಡಿತು. ಅಲ್ಲಿನ ಚುನಾವಣೆಗಳಲ್ಲಿ ಈ ಬಾರಿ ಕಮ್ಯುನಿಸ್ಟ್ ಪಕ್ಷದ ದಿಸ್ಸನಾಯಕೆ ಗೆಲ್ಲೋದು ಖಚಿತವಾಗ್ತಿದೆ ಅನ್ನೋ ಮಾಹಿತಿ ಬರ್ತಿದ್ದಂತೆ ಚುನಾವಣೆಗೂ ಮೊದಲೇ ಭಾರತ ದಿಸ್ಸನಾಯಕೆಯನ್ನು ಆಹ್ವಾನಿಸಿ ಮಾತುಕತೆಯನ್ನು ನಡೆಸಿತು. ಖುದ್ದು ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಶ್ರೀಲಂಕಾದ ಅಧ್ಯಕ್ಷೀಯ ಅಭ್ಯರ್ಥಿ ದಿಸ್ಸನಾಯಕೆ ಅವರನ್ನ ಭೇಟಿ ಮಾಡಿ ಎರಡೂ ದೇಶಗಳ ಮುಂದಿನ ಭವಿಷ್ಯದ ಬಗ್ಗೆ ಚರ್ಚೆ ಮಾಡಿದ್ರು. ಅಂದುಕೊಂಡ ಹಾಗೆ ಚುನಾವಣೆಗಳು ಮುಗಿತಿದ್ದ ಹಾಗೆ ದಿಸ್ಸನಾಯಕೆ ಅಲ್ಲಿ ಅಧ್ಯಕ್ಷರಾಗಿ ಆರಿಸಿ ಕೂಡ ಬಂದರು. ಈಗ ದಿಸ್ಸನಾಯಕೆ ತಮ್ಮ ಮೊದಲ ವಿದೇಶಿ ಪ್ರವಾಸದ ಅಂಗವಾಗಿ ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ. ನವದೆಹಲಿಯ ಹೈದರಾಬಾದ್ ಭವನದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಶ್ರೀಲಂಕಾದ ಅಧ್ಯಕ್ಷ ದಿಸ್ಸನಾಯಕೆ ನಡುವೆ ದ್ವಿಪಕ್ಷೀಯ ಮಾತುಕತೆಗಳು ನಡೆದಿವೆ. ಇದೇ ಸಂದರ್ಭದಲ್ಲಿ ದಿಸ್ಸನಾಯಕೆ ಭಾರತದ ಹಿತಾಸಕ್ತಿಗಳನ್ನು ಶ್ರೀಲಂಕಾ ಯಾವುದೇ ಕಾರಣಕ್ಕೂ ಕಡೆಗಣಿಸುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಈ ಭೇಟಿಯ ಸಮಯದಲ್ಲಿ ಎರಡೂ ದೇಶಗಳ ನಡುವೆ ರಕ್ಷಣಾ ಒಪ್ಪಂದಗಳಾಗಿವೆ. ಶ್ರೀಲಂಕಾದ ಸೇನೆಗೆ ಬೇಕಾದ ಆಯುಧಗಳನ್ನು ಭಾರತ ಸರಬರಾಜು ಮಾಡುತ್ತೆ. ಲಂಕೆಯ ಸೇನೆಗೆ ಬೇಕಾದ ತರಬೇತಿಯನ್ನು ಕೂಡ ಭಾರತ ಕೊಡುತ್ತೆ. ಹಾಗೆ ಶ್ರೀಲಂಕಾಗೆ ಈಗಾಗಲೇ ಭಾರತ ಕೊಟ್ಟಿರೋ ಒಂದಷ್ಟು ಸಾಲಗಳನ್ನು ಅನುದಾನಗಳನ್ನಾಗಿ ಬದಲಿಸುವುದಕ್ಕೆ ಭಾರತ ಒಪ್ಪಿಗೆಯನ್ನು ಕೊಟ್ಟಿದೆ. ಇದು ಶ್ರೀಲಂಕಾದ ಹೊಸ ಅಧ್ಯಕ್ಷರಿಗೆ ಭಾರತ ಕೊಡ್ತಾ ಇರೋ ಒಂದು ಸಣ್ಣ ಗಿಫ್ಟ್. ಇನ್ನು ಎರಡೂ ದೇಶಗಳ ನಡುವೆ ವ್ಯಾಪಾರ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಮಾತುಕತೆಗಳಾಗಿವೆ. ಶ್ರೀಲಂಕಾಗೆ ಬೇಕಾದ LNGಯನ್ನು ಭಾರತ ಸರಬರಾಜು ಮಾಡುತ್ತೆ. ಅದಕ್ಕಾಗಿ UAE ಸಹಯೋಗದೊಂದಿಗೆ ಲಂಕೆ ಹಾಗೂ ಭಾರತದ ನಡುವೆ ಪೈಪ್ಲೈನ್ ಯೋಜನೆಯೊಂದನ್ನು ಕೈಗೆತ್ತಿಕೊಳ್ಳಲಾಗುತ್ತೆ. ಶ್ರೀಲಂಕಾದಲ್ಲಿನ ರೈಲ್ವೆ ಸಿಗ್ನಲಿಂಗ್ ಹಾಗೂ ಪೋರ್ಟ್ ಕಾಮಗಾರಿಗಾಗಿ ಕೂಡ ಭಾರತ ಸಹಾಯ ಮಾಡ್ತಾ ಇದೆ. ಇನ್ನು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್, ಕನೆಕ್ಟಿವಿಟಿ ಮತ್ತು ಎನರ್ಜಿ ಪ್ರಾಜೆಕ್ಟ್ಗಳ ಕುರಿತಾಗಿ ಇಲ್ಲಿ ಎರಡೂ ದೇಶಗಳ ನಡುವೆ ಸಾಕಷ್ಟು ಚರ್ಚೆಗಳು ನಡೆದಿವೆ. ಇದೇ ಸಂದರ್ಭದಲ್ಲಿ ಎರಡೂ ದೇಶಗಳು ಮೀನುಗಾರರ ಸಮಸ್ಯೆಯ ಬಗ್ಗೆ ಕೂಡ ಚರ್ಚಿಸಿವೆ. ಗೆಳೆಯರೆ, ಶ್ರೀಲಂಕಾದ ಸಮುದ್ರ ಪ್ರದೇಶದಲ್ಲಿ ಭಾರತೀಯ ಮೀನುಗಾರರು ಜಲಗಡಿಗಳನ್ನು ಉಲ್ಲಂಘನೆ ಮಾಡ್ತಾರೆ ಅನ್ನೋ ಆರೋಪ ಸಾಕಷ್ಟು ವರ್ಷಗಳಿಂದ ಇದೆ. ಅದು ಎರಡೂ ದೇಶಗಳ ನಡುವಿನ ಸಮಸ್ಯೆಗೆ ಕೂಡ ಕಾರಣ ಆಗ್ತಾ ಇರುತ್ತೆ. ತಮಿಳುನಾಡಿನ ಮೀನುಗಾರರು ಲಂಕೆಯ ನೀರಿನೊಳಗೆ ಪ್ರವೇಶ ಮಾಡುವುದು, ಅವರನ್ನ ಶ್ರೀಲಂಕಾ ಬಂಧನಕ್ಕೀಡು ಮಾಡುವುದು, ಹಾಗೆ ಒಮ್ಮೊಮ್ಮೆ ಶ್ರೀಲಂಕಾದ ಮೀನುಗಾರರು ಕೂಡ ಭಾರತದ ಗಡಿಯೊಳಗೆ ಪ್ರವೇಶ ಮಾಡುವುದು ಇದ್ದೇ ಇರುತ್ತೆ. ಇಲ್ಲಿ ಎರಡೂ ದೇಶಗಳ ನಡುವೆ ಇರೋ ಜಲಗಡಿ ತುಂಬಾನೇ ಚಿಕ್ಕದು. ಹೀಗಾಗಿ ಜಲಗಡಿಗಳ ಉಲ್ಲಂಘನೆ ಸಹಜವಾಗಿ ಆಗ್ತಾ ಇರುತ್ತೆ. ಅದನ್ನು ಮಾನವೀಯ ದೃಷ್ಟಿಯಿಂದ ನೋಡಬೇಕು ಅಂತ ಭಾರತ ಹೇಳಿದೆ. ಇನ್ನು ಶ್ರೀಲಂಕಾದಲ್ಲಿನ ತಮಿಳರ ಹಕ್ಕುಗಳ ರಕ್ಷಣೆ ಅನ್ನೋದು ಭಾರತ ಬಹಳಷ್ಟು ವರ್ಷಗಳಿಂದ ಮಾಡ್ತಾ ಇರೋ ಒತ್ತಾಯ. ಇಡೀ ಶ್ರೀಲಂಕಾದಲ್ಲಿ ಬೌದ್ಧ ಸಿಂಹಳಿಯರು ಹಾಗೂ ತಮಿಳರ ನಡುವೆ ಸಾಕಷ್ಟು ವರ್ಷಗಳಿಂದ ಜನಾಂಗೀಯ ಸಂಘರ್ಷ ಕೂಡ ನಡೀತಾ ಇದೆ. ತಮಿಳರ ಹಕ್ಕುಗಳ ರಕ್ಷಣೆಗಾಗಿಯೇ ಅಲ್ಲಿ LTTE ಹುಟ್ಟುಕೊಂಡಿದ್ದು. ಈ ಹಿಂದೆ ಭಾರತದ ಒತ್ತಾಯಕ್ಕೆ ಮಣಿದ ಶ್ರೀಲಂಕಾ ತಮಿಳರ ಹಕ್ಕುಗಳ ರಕ್ಷಣೆಗಾಗಿ ತನ್ನ ಸಂವಿಧಾನಕ್ಕೆ 13ನೇ ತಿದ್ದುಪಡಿಯನ್ನು ಕೂಡ ತಂದಿತ್ತು. ಆದರೆ ಅದನ್ನು ಜಾರಿಗೊಳಿಸುವ ಪ್ರಯತ್ನಗಳು ಇದುವರೆಗೆ ನಡೆದಿಲ್ಲ. ಭಾರತ ಪ್ರತಿ ಬಾರಿಯೂ ಅಲ್ಲಿನ ತಮಿಳರ ಹಕ್ಕುಗಳ ರಕ್ಷಣೆಯ ಬಗ್ಗೆ ಒತ್ತಡ ಹೇರುವ ಕೆಲಸವನ್ನು ಮಾಡ್ತಲೇ ಇರುತ್ತೆ. ಈ ಬಗ್ಗೆ ಮಾತನಾಡಿರುವ ದಿಸ್ಸನಾಯಕೆ, ನಾನು ನನ್ನ ದೇಶದ ಎಲ್ಲ ಜನ ವರ್ಗಗಳ ಹಕ್ಕುಗಳನ್ನು ಕಾಪಾಡೋ ಪ್ರಯತ್ನಗಳನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗೋದೇ ಪ್ರಜಾಪ್ರಭುತ್ವದ ಸೌಂದರ್ಯ ಅಂತ ಹೇಳಿರೋ ದಿಸ್ಸನಾಯಕೆ ಪ್ರತ್ಯೇಕವಾಗಿ ತಮಿಳರ ಹಕ್ಕುಗಳ ಬಗ್ಗೆ ಏನು ಮಾತಾಡೋದಕ್ಕೆ ಹೋಗಿಲ್ಲ. ಇನ್ನು ಇದೆಲ್ಲದರ ನಡುವೆ ಈಗ ಶ್ರೀಲಂಕಾದ ಕಮ್ಯುನಿಸ್ಟ್ ಸರ್ಕಾರದ ನಾಯಕ ದಿಸ್ಸನಾಯಕೆ ಚೈನಾನ ಬಿಟ್ಟು ಭಾರತಕ್ಕೆ ಮೊದಲ ರಾಜತಾಂತ್ರಿಕ ಭೇಟಿಯನ್ನ ಕೊಡ್ತಾ ಇರುವುದು ಯಾಕೆ? ಚೈನಾ ಹಾಗೂ ಶ್ರೀಲಂಕಾದ ಸಂಬಂಧಗಳು ಹಳಸಿವೆ ಅಂತ ಇದರ ಅರ್ಥನಾ? ಲಂಕೆ ಚೈನಾದಿಂದ ದೂರ ಆಗ್ತಿದೆ ಅನ್ನೋ ಸಂದೇಶವನ್ನು ಕೊಡೋ ಪ್ರಯತ್ನನಾ? ಗೆಳೆಯರೆ, ಇದನ್ನ ಹಾಗೆಲ್ಲ ಭಾವಿಸೋದಕ್ಕೆ ಹೋಗಲೇಬಾರದು. ಇಲ್ಲಿ ಶ್ರೀಲಂಕಾಗೆ ಬ್ರಿಕ್ಸ್ ಸೇರುವ ಬಯಕೆ ಇದೆ. ಹಾಗೆ ವಿಶ್ವಸಂಸ್ಥೆಯಲ್ಲಿ ಕೂಡ ಭಾರತದ ನೆರವಿನ ಅಗತ್ಯ ಶ್ರೀಲಂಕಾಗಿದೆ. ಇಲ್ಲಿ ಲಂಕೆ ಬ್ರಿಕ್ಸ್ ಅನ್ನ ಸೇರಬೇಕು ಅಂದ್ರೆ ಭಾರತ ಓಕೆ ಮಾಡಲೇಬೇಕಾಗತ್ತೆ. ಅಲ್ಲಿ ಯಾವುದೇ ಒಂದು ದೇಶ ಮತ್ತೊಂದು ದೇಶದ ಸೇರ್ಪಡೆಯನ್ನು ವಿರೋಧಿಸಿದರೂ ಕೂಡ ಹೊಸ ಸದಸ್ಯತ್ವ ಸಿಗೋದಿಲ್ಲ. ಹೀಗಾಗಿ ಶ್ರೀಲಂಕಾ ಭಾರತಕ್ಕೆ ಹತ್ತಿರ ಆಗ್ತಾ ಇದೆ. ಇನ್ನು ಭಾರತವನ್ನು ಧಿಕ್ಕರಿಸಿ ಚೈನಾದ ಬಳಿಗೆ ಮೊದಲು ಹೋಗಿ ಬಂದ ಮಾಲ್ಡೀವ್ಸ್ಗೆ ಚೈನಾ ಏನು ಕೊಡ್ತು ಅನ್ನೋದನ್ನು ಕೂಡ ಶ್ರೀಲಂಕಾ ತುಂಬ ಹತ್ತಿರದಿಂದ ನೋಡಿದೆ. ಭಾರತ ಅನ್ನೋ ಅಂಗೈಯಲ್ಲಿನ ಬೆಣ್ಣೆಯನ್ನು ಬಿಟ್ಟು ದೂರದ ಚೈನಾ ತುಪ್ಪ ಹುಡುಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದು ಶ್ರೀಲಂಕಾದ ಈ ಹೊಸ ನಾಯಕನಿಗೆ ಗೊತ್ತಿರೋ ವಿಷಯ. ಚೈನಾ ಜೊತೆಗೆ ಶ್ರೀಲಂಕಾ ತನ್ನ ಸಂಬಂಧಗಳನ್ನು ಕೆಡಿಸ್ಕೊಳ್ಳೋದಕ್ಕೇನು ಹೋಗೋದಿಲ್ಲ. ಅದವರಿಗೆ ಸಾಧ್ಯ ಆಗೋದೂ ಇಲ್ಲ. ಯಾಕೆಂದರೆ ಲಂಕೆಯ ಮೇಲೆ ಆಪರಿ ಚೈನಾದ ಸಾಲಗಳಿವೆ. ಹೀಗಾಗಿ ಶ್ರೀಲಂಕಾದ ಹೊಸ ಅಧ್ಯಕ್ಷ ಎರಡೂ ದೇಶಗಳನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇದೊಂಥರ ಹಗ್ಗದ ಮೇಲಿನ ನಡಿಗೆ. ಇನ್ನು ಶ್ರೀಲಂಕಾ, ಮಾಲ್ಡೀವ್ಸ್, ನೇಪಾಳ
ನೇಪಾಳದಂಥ ದೇಶಗಳಿವೆ ನೋಡಿ, ಇವು ತುಂಬ ಬುದ್ಧಿವಂತ ದೇಶಗಳು ಕೂಡ. ಚೈನಾ ಹಾಗೂ ಭಾರತದ ನಡುವೆ ಇರೋ ಪೈಪೋಟಿಯನ್ನ ಇವರು ತುಂಬಾ ಚೆನ್ನಾಗಿ ತಮ್ಮ ಲಾಭಕ್ಕೆ ಬಳಕೆ ಮಾಡ್ಕೋತಾ ಹೋಗ್ತಾರೆ. ಅಗತ್ಯ ದೊಡ್ಡ ದೇಶಗಳದ್ದು, ಹೀಗಾಗಿ ಇವರನ್ನ ಚೈನಾ ಮತ್ತು ಭಾರತ ಎರಡೂ ಕೂಡ ಸಹಿಸಲೇಬೇಕಾಗತ್ತೆ. ಇದು ಗೆಳೆಯರೆ ಶ್ರೀಲಂಕಾದ ಹೊಸ ಅಧ್ಯಕ್ಷರ ಭಾರತ ಭೇಟಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.